ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಅಡ್ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾರು ಡಿಪ್ಲೊಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಯಾರಂದರೆ SSLC ಮುಗಿಸಿದವರು, ರೀಸೆಂಟಾಗಿ SSLC ಸಪ್ಲಿಮೆಂಟ್ರಿ ಎಕ್ಸಾಮ್ದಲ್ಲಿ ಪಾಸ್ ಮಾಡಿಕೊಂಡವರು ಇರಬಹುದು, ಅಥವಾ PUC ಮುಗಿಸಿದವರು ರೀಸೆಂಟಾಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ದಲ್ಲಿ ಪಾಸ್ ಮಾಡ್ಕೊಂಡವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ನಿಮಗೆ ಡಿಪ್ಲೊಮಾ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಡಿಪ್ಲೊಮಾ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ಬೇಕನ್ನೋರು ಫಸ್ಟ್ ಇಯರ್ ಅಡ್ಮಿಷನ್ ತೊಗೋಬೋದು. SSLC ಮುಗಿಸಿದವರು ಅಷ್ಟೇ ಅಲ್ಲದೆ PUC ಮುಗಿಸಿದವರು, ITI ಮುಗಿಸಿದವರು ಡೈರೆಕ್ಟ್ ಥರ್ಡ್ ಸೆಮಿಸ್ಟರ್ ಡಿಪ್ಲೊಮಾ ಅಡ್ಮಿಷನ್ ತೊಗೋಬೋದು. ಅವರಿಗೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಗುಡ್ ನ್ಯೂಸ್ ನಿಮಗೆ. ಸೊ ಯಾರೆಲ್ಲ ಡಿಪ್ಲೊಮಾ ಮಾಡಬೇಕು ಅಂತ ಅಂದ್ಕೊಂಡಿರಿ ಅವರು ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಎಲ್ಲಿ ತನಕ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಡೇಟ್ ಅಡ್ಮಿಷನ್, ನೀವು ಎಲ್ಲಿ ತನಕ ತೊಗೋಬಹುದು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡಬಹುದು, ಸರ್ಕ್ಯುಲರ್ ಡೇಟೆಡ್ 29/7/2024 ಇದು DTA ಸರ್ಕ್ಯುಲರ್. ಸೊ ಈ ಸರ್ಕ್ಯುಲರ್ ಪ್ರಕಾರ ಡಿಪ್ಲೊಮಾ ಅಡ್ಮಿಷನ್ ಫಾರ್ ಫಸ್ಟ್ ಇಯರ್ ಆಸ್ ವೆಲ್ ಆಸ್ ಥರ್ಡ್ ಸೆಮಿಸ್ಟರ್ ಲ್ಯಾಟರಲ್ ಎಂಟ್ರಿ, ಸೊ ಅವರಿಗೆ ಡೇಟ್ ಎಕ್ಸ್ಟೆನ್ಷನ್ ಎಲ್ಲಿ ತನಕ ಕೊಟ್ಟಿದ್ದಾರೆ ಅಂತಂತೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಅಂತಿಮ ದಿನಾಂಕ, ಸೊ ಅಂತಿಮ ದಿನಾಂಕ ಅಂತಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಪ್ ಟು August 6th ಡಿಪ್ಲೊಮಾ ಅಡ್ಮಿಷನ್ ತೊಗೋಬೋದು. ಫಸ್ಟ್ ಇಯರ್ ಆಫ್ಟರ್ SSLC, ಸೆಕೆಂಡ್ ಇಯರ್ ಆಫ್ಟರ್ PUC ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅವರಿಗೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದು ಇದು ಒಂದು ಗುಡ್ ನ್ಯೂಸ್ ಅಂತ ಅಂದ್ಕೊಳ್ರಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇರ್ಬೋದು, ಏಡೆಡ್ ಪಾಲಿಟೆಕ್ನಿಕ್ ಇರ್ಬೋದು, ಪ್ರೈವೇಟ್ ಪಾಲಿಟೆಕ್ನಿಕ್ ಇರ್ಬೋದು, ಅಲ್ಲಿ ಹೋಗಿ ನೀವು ವಿಚಾರಿಸಿದರೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಅಡ್ಮಿಷನ್ಗೆ ಸೀಟ್ ಎಷ್ಟು ಉಳಿದಾವ, ಯಾವ್ಯಾವ ಬ್ರಾಂಚ್ನಲ್ಲಿ ನಿಮಗೆ ಸೀಟ್ ಸಿಗಬಹುದು ಅಂತಂತೇಳಿ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಸೊ ಇಮಿಡಿಯೇಟ್ಲಿ ಹೋಗಿ ವಿಸಿಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಡಿಪ್ಲೊಮಾ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಮಾಹಿತಿಯನ್ನು ಇಮಿಡಿಯೇಟ್ಲಿ ಶೇರ್ ಮಾಡಿರಿ. ಸಾಕಷ್ಟು ಹೆಲ್ಪ್ ಮಾಡಿದಂಗೆ ಆಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.